ನೋಡ್ಕೊಳ್ಳಿ, let x bar denote the mean of a random sample of size 100 from a distribution that is c square of 50. Compute an approximate value of p of 49. ನೋಡಿ ಎಕ್ಸ್ ಬಾರ್ ಬಿಟ್ವೀನ್ 49 to 51. ಇದನ್ನ ಯಾವ ಥರ ರೀಡ್ ಮಾಡಬೇಕಂದ್ರೆ ಪ್ರಾಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದೆನ್ 49 ಲೆಸ್ ದೆನ್ 51 ಫೈಂಡ್ ಮಾಡಬೇಕು. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ನೀಟಾಗಿ ಬರ್ಕೊಳ್ಳೋಣ. ಗಿವನ್ n is equal to 100 ಮತ್ತು ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. T square of degrees of freedom is equal to chi square of 50. ಇಲ್ಲಿ where degrees of freedom is equal to 50 ಅಂತ ಬರ್ಕೋಬೇಕು. ನೆಕ್ಸ್ಟ್ ಈಗ ನೋಡಿ, ಮತ್ತು ಇದು ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಫೈಂಡ್ ಮಾಡ್ಕೋಬೇಕು. ಮ್ಯೂ ಈಸ್ ಈಕ್ವಲ್ ಟು, ಇಲ್ಲಿ ಏನಿರುತ್ತೆ ಡಿಗ್ರೀಸ್ ಆಫ್ ಫ್ರೀಡಮ್ ಅದೇ ಮೀನು, ಮ್ಯೂ ಈಸ್ ಈಕ್ವಲ್ ಟು 50 ಮತ್ತು ವೇರಿಯನ್ಸ್ ಬಂದು ಸಿಗ್ಮಾ ಸ್ಕ್ವೇರ್. ಇದಕ್ಕೆ ಫಾರ್ಮುಲಾ 2 times ಡಿಗ್ರೀಸ್ ಆಫ್ ಫ್ರೀಡಮ್ 2 into 50 ದಟ್ ಈಸ್ 100. ಇದು ಒಂದು ಸಿಗ್ಮಾ ಸ್ಕ್ವೇರ್ ವೇರಿಯನ್ಸು. ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ನು ಮೀನ್ ಆ್ಯಂಡ್ ವೇರಿಯನ್ಸ್. mean and variance of chi square distribution. ಈಗ ನೋಡಿ, ಸಿಗ್ಮಾ ಫೈಂಡ್ ಮಾಡ್ಕೊಳ್ಳಿ. ಸಿಗ್ಮಾ ಅಂದರೆ ರೂಟ್ ಆಫ್ 100 ಅಂದರೆ 10 ಬರುತ್ತೆ. ಎಷ್ಟೇನು ಮಾಡಬೇಕಿಲ್ಲಿ, z ಈಸ್ ಈಕ್ವಲ್ ಟು ಫಾರ್ಮುಲಾ ಸೆಂಟ್ರಲ್ ಲಿಮಿಟ್ ಥಿಯರಮ್ ಏನು ಹೇಳುತ್ತೆ ಅಂದರೆ ಯಾವುದೇ ಡಿಸ್ಟ್ರಿಬ್ಯೂಷನ್ ಇರಲಿ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ಹೋಲ್ಡ್ ಆಗುತ್ತೆ ಅಂತ. ಫಾರ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಸೈಜ್ ಅಂದರೆ ಪಾಪ್ಯುಲೇಷನ್ ಸೈಜ್ ಇನ್ಫಿನಿಟಿ. z ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್ n. z is equal to x bar minus, ಇಲ್ಲಿ ಮ್ಯೂ ಅಂದ್ರೇನು 50 ಡಿವೈಡೆಡ್ ಬೈ ಸಿಗ್ಮಾ ಬೈ ರೂಟ್ n ಅಂದರೆ 10 ಬೈ ರೂಟ್ 100. ನೋಡಿ, ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, z is equal to x bar minus 50 divided by, ನೋಡಿ 10 by root 100 only, 10 divided by root of 100 ಅಂದರೆ 1 ಬರುತ್ತೆ. z is equal to ಏನಾಯಿತು, x bar minus 50 ಆಗುತ್ತೆ. ಈಗ ಅವ್ರು ಎಕ್ಸ್ ಬಾರ್ ಬಿಟ್ವೀನ್ ಏನು ಕೊಟ್ಟಿರೋದು 49 to 51 ಪ್ರಾಬಬಿಲಿಟಿ. ಇಫ್ ಎಕ್ಸ್ ಬಾರ್ ಈಸ್ 49, if ಎಕ್ಸ್ ಬಾರ್ ಈಸ್ 49, z ಏನಾಗುತ್ತೆ, z ಈಸ್ ಈಕ್ವಲ್ ಟು 49 ಮೈನಸ್ 50. ನೋಡಿ, 49 ಮೈನಸ್ 50 ಬಂದು -1 ಆಗುತ್ತೆ. If x bar is 51,
z ಬಂದು 51 minus 50 that is 1 ಆಗುತ್ತೆ. ಬೇಕಾಗಿರೋದೇನು ಪ್ರಾಬಬಿಲಿಟಿ ಆಫ್ x bar between 49 to 51 is equal to p of, ಇಲ್ಲಿ ನೋಡಿ 49 ಬದಲು z ವ್ಯಾಲ್ಯೂ ಏನು -1, x ಬಾರ್ ಜಾಗದಲ್ಲಿ z ಹಾಕ್ಕೋಬೇಕು. $51 ಜಾಗದಲ್ಲಿ 1. ಇಲ್ಲಿ ನೋಡಿ, ಇಲ್ಲಿ ಪಿ ಆಫ್ -1 to 1 ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪ್ರಾಬಿಲಿಟಿ ಆಫ್ -a to b ಇದ್ರೆ ಒಂದೇ phi of a plus phi of b, ಇದು ಫಾರ್ಮುಲಾ. ಇಲ್ಲಿ a ಅಂದರೆ 1, b ಅಂದರೆ 1. ಇಲ್ಲಿ ಏನು ಬರುತ್ತೆ? phi of 1 plus phi of 1. ಇಲ್ಲಿ phi of 1 plus phi of 1 is 2 times phi of 1. ನೋಡಿ, ಈ ಟೇಬಲಲ್ಲಿ ನೋಡಬೇಕು, ನಾವು ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ನೋಡಬೇಕು. ನೋಡಿ, 1ಗೆ 0.3413, 2 times 0.3413. ಇದನ್ನ ಈ ಥರ ಚೆಕ್ ಮಾಡ್ಬೋದು. ಶಿಫ್ಟು ಫಸ್ಟ್ ಏನು ಮಾಡಿ, ಮೋಡು 3 ಸ್ಟಾರ್ಟು 1 ವೇರಿಯಬಲ್ಲು ಎ ಸಿ ಹೊಡೆದು ಶಿಫ್ಟು 1 5 ಡಿಸ್ಟ್ರಿಬ್ಯೂಷನ್ನು 2, ಅದರಲ್ಲಿ 0.3413 ಹೊಡೆದ್ರೆ ಆನ್ಸರ್ 0.1336. ಕ್ಯಾಲ್ಸಿಲ್ ಹೊಡೆದ್ರೆ 2 into 0.1336 ಹೊಡೆದ್ರೆ 0.2672. ಸಾರಿ ಶಿಫ್ಟು 1 5 ಡಿಸ್ಟ್ರಿಬ್ಯೂಷನ್ನು 2, ಅದರಲ್ಲಿ 1 ನೋಡಿದ್ರೆ ಏನು 0.3413 ಕರೆಕ್ಟ್ ಇದೆ. ಇದೇ ಫೈನಲ್ ಆನ್ಸರ್. 2 times 0.3413, 0.6826. ಇದೇ ಫೈನಲ್ ಆನ್ಸರ್. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. Let x bar denote the mean of a random sample of size 100 from a distribution that is c square of 50. Compute an approximate value of p of 49 x bar between 49 to 51. ನೋಡಿ, n is 100 ತಗೊಳ್ಳಿ. c square of degrees of freedom ಅಂದರೆ c square of 50 ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಬಂದು 50. ಮ್ಯೂ ಅಂದರೆ ಡಿಗ್ರೀಸ್ ಆಫ್ ಫ್ರೀಡಮ್ ಏನಿರುತ್ತೆ ಅದೇ. ಸಿಗ್ಮಾ ಸ್ಕ್ವೇರ್ ಅಂದರೆ 2 times ಡಿಗ್ರೀಸ್ ಆಫ್ ಫ್ರೀಡಮ್, 2 into 5. ಝೆಡ್ ಅಂದರೆ ಫಾರ್ಮುಲಾ, ಇದು ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನಲ್ಲಿ ಜ್ಞಾಪಕ ಇಟ್ಕೋಬೇಕು ನೀವು. ಝೆಡ್ಗೆ ಫಾರ್ಮುಲಾ ಎಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ √n. ಮ್ಯೂ ಹಾಕಿ ಎಕ್ಸ್ ಬಾರ್ ಹಾಕಿ, ಸಿಗ್ಮಾ ಹಾಕಿ ಎನ್ ಹಾಕಿ ಬರುತ್ತೆ. ಆಮೇಲೆ ಎಕ್ಸ್ ಬಾರ್ ಫಸ್ಟ್ 49 ಕೊಡಿ, ಝೆಡ್ ಏನು ಬರುತ್ತೆ ಫೈಂಡ್ ಮಾಡ್ಕೊಳ್ಳಿ. ಎಕ್ಸ್ ಬಾರು 51 ತೊಗೊಳ್ಳಿ, ಝೆಡ್ ಏನು ಬರುತ್ತೆ ಫೈಂಡ್ ಮಾಡಿ. ಆಮೇಲೆ ಪಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 49 to 51ಗೆ ಪಿ ಆಫ್ ಝೆಡ್ ಬಿಟ್ವೀನ್ -1 to 1 ತೊಗೊಳ್ಳಿ. ಇಲ್ಲಿ ನೋಡಿ, phi of 1 plus phi of 1, 2 phi of 1 ಆಗುತ್ತೆ. 2 into ಇದ್ರದ್ದು ವ್ಯಾಲ್ಯೂ 0.3413. ಇದು ಟೇಬಲ್ ನೋಡಿ ಅಥವಾ ಕ್ಯಾಲ್ಸಿಯಲ್ ಮಾಡಿ, ಇದನ್ನ ಮಲ್ಟಿಪ್ಲೈ ಮಾಡಿ. ದಿಸ್ ಈಸ್ ದ ಫೈನಲ್ ಆನ್ಸರ್. ಪ್ರಾಬಿಲಿಟಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 49 to 51. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.